ರಾಜ್ಯ ರಾಜಕೀಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಮಣಿಸಲು ಒಂದಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ ಒಗ್ಗಟ್ಟಿನ ಮಂತ್ರಕ್ಕಿಂತ ಭಿನ್ನಮತದ ರಾಗವೇ ಜೋರಾಗಿ ಕೇಳಿ ಬರ್ತಿದೆ. ಹೌದು, 2028ರ ವಿಧಾನಸಭಾ ಚುನಾವಣೆಯ ಗುರಿ ಇಟ್ಕೊಂಡು ಹೆಣೆಯಲಾಗಿದ್ದ ಮೈತ್ರಿ ತಂತ್ರಗಾರಿಕೆಗೆ ಈಗ ಕ್ಷೇತ್ರ ಮಟ್ಟದ ನಾಯಕರ ಅಸ್ತಿತ್ವದ ಪ್ರಶ್ನೆಯೇ ಪ್ರಮುಖ ಅಡ್ಡಿಯಾಗಿದೆ. ದೋಸ್ತಿ ಕೇವಲ ಫೋಟೋಗಳಿಗೆ ಸೀಮಿತವಾಗಿದ್ದು, ತಳಮಟ್ಟದಲ್ಲಿ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಶೀತಲ ಸಮರ ನಡೀತಾ ಇದೆ. ಹಾಗಂತ ಸ್ಫೋಟಕ ಸದ್ಯ ಇದೀಗ ಜಗ ಜಾಹೀರಾತಾಗಿದೆ. ಹಾಗಿದ್ರೆ ನಿಜಕ್ಕೂ ಮೈತ್ರಿಕೂಟದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನವಾಗಿದ್ಯಾ, ಇಲ್ಲ ಜೆಡಿಎಸ್ ಬಿಜೆಪಿ ಜೊತೆ ಮಣಿಸಲಾಗದೆ ಸೈಲೆಂಟ್ ಆಗಿದ್ಯಾ ಅನ್ನೋದಂತೂ ಅರ್ಥವಾಗದ ಸಂಗತಿಯಾಗಿ ಉಳಿದಿದೆ. ದೆಹಲಿಯಲ್ಲಿ ದೋಸ್ತಿ, ಕರುನಾಡಲ್ಲಿ ದೋಸ್ತಿಗಳ ಕುಸ್ತಿ. ಬಿಜೆಪಿ ಹೈಕಮಾಂಡ್ ಮತ್ತು ಜೆಡಿಎಸ್ ವರಿಷ್ಠರ ನಡುವೆ ದೆಹಲಿ ಮಟ್ಟದಲ್ಲಿ ಏರ್ಪಟ್ಟಿರುವ ಮೈತ್ರಿ ಸೂತ್ರವು ಹಳೆಯ ಮೈಸೂರು ಭಾಗದ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ. ವಿಶೇಷವಾಗಿ ಮಂಡ್ಯ, ಹಾಸನ, ತುಮಕೂರು ಜಿಲ್ಲೆಗಳಲ್ಲಿ ದಶಕಗಳಿಂದ ಜೆಡಿಎಸ್ ವಿರುದ್ಧ ಹೋರಾಟದಲ್ಲೇ ಬೆಳೆದಿರುವ ಬಿಜೆಪಿ ನಾಯಕರು ಈಗ ಅದೇ ಪಕ್ಷದೊಂದಿಗೆ ರಾಜಿ ಮಾಡಿಕೊಳ್ಳಲು ಸುತರಾಂ ಸಿದ್ಧರಿಲ್ಲ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ತಮ್ಮ ರಾಜಕೀಯದ ಭವಿಷ್ಯ ಅತಂತ್ರವಾಗಲಿದೆ ಎಂಬ ಆತಂಕ ಕಮಲಪಾಳ್ಯದ ಸ್ಥಳೀಯ ನಾಯಕರಲ್ಲಿ ಮನೆ ಮಾಡಿದೆ. ಕ್ಷೇತ್ರ ಹಂಚಿಕೆಯ ಹಗ್ಗ ಜಗ್ಗಾಟ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ವಿಚಾರ ಈಗಲೇ ಬೆಂಕಿ ಇಟ್ಟಂತಾಗಿದೆ. ಪ್ರಮುಖವಾಗಿ ಈ ಕೆಳಗಿನ ಕ್ಷೇತ್ರದಲ್ಲಿ ಬಂಡಾಯದ ಬಾವುಟ ಹಾರಾಡ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ಕಗ್ಗಂಟು. ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟ ಮಾಜಿ ಸಚಿವ ನಾರಾಯಣಗೌಡ ಅವರು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ಒಪ್ತಾ ಇಲ್ಲ. ಒಂದು ವೇಳೆ ಮೈತ್ರಿ ಧರ್ಮ ಪಾಲಿಸಿ ಕ್ಷೇತ್ರ ತ್ಯಾಗ ಮಾಡಿದ್ರೆ ತಮ್ಮ ರಾಜಕೀಯ ಜೀವನವೇ ಮುಗಿದು ಹೋಗಲಿದೆ ಎಂಬ ಭಯ ಅವರನ್ನು ಕಾಡ್ತಾ ಇದೆ. ಮದ್ದೂರಿನಲ್ಲಿ ಸುಮಲತಾ ನಡೆಯೇನು? ಮಂಡ್ಯ ರಾಜಕಾರಣದಲ್ಲಿ ಪ್ರಬಲವಾಗಿರುವ ಸುಮಲತಾ ಅಂಬರೀಶ್ ಮದ್ದೂರು ಕ್ಷೇತ್ರದಿಂದ ತಮ್ಮ ಪುತ್ರ ಅಭಿಷೇಕ್ ಅಂಬರೀಶ್ ಅವರನ್ನು ಕಣಕ್ಕಿಳಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದರೆ ಮದ್ದೂರು ಜೆಡಿಎಸ್ನ ಭದ್ರಕೋಟೆಯಾಗಿದ್ದು, ದಳಪತಿಗಳು ಈ ಕ್ಷೇತ್ರವನ್ನು ಬಿಟ್ಟುಕೊಡುವುದು ಅಸಾಧ್ಯದ ಮಾತು. ಹೀಗಾಗಿ ಸುಮಲತಾ ಕೂಡ ಮೈತ್ರಿ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಮೈತ್ರಿ ವಿರುದ್ಧ ಸಿಡಿದೆದ್ದ ಕಮಲ ಕಲಿಗಳು. ಹಾಸನದಲ್ಲಿ ಹಾವು ಮುಂಗಸಿ ಕಾಳಗ. ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಜೆಡಿಎಸ್ ಕುಟುಂಬದ ನಡುವಿನ ವೈರತ್ವ ಜಗಜ್ಜಾಹೀರಾತು. ಹಾಲಿ ಶಾಸಕ ಸ್ವರೂಪ್ ಪ್ರಕಾಶ್ ಇರುವುದರಿಂದ ಬಿಜೆಪಿ ಇಲ್ಲಿ ಸ್ಪರ್ಧಿಸುವುದು ಕಷ್ಟ. ಅದೇ ಪ್ರೀತಂ ಗೌಡ ಬೆಂಬಲಿಗರು ಜೆಡಿಎಸ್ ಬಾವುಟ ಹಿಡಿಯಲು ತಯಾರಿಲ್ಲ. ಸಕಲೇಶಪುರ ಹಾಗೂ ಬೇಲೂರಿನಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿ ದೋಸ್ತಿ ವರ್ಸಸ್ ಲೋಕಲ್ ಫೈಟ್. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ದೆಹಲಿ ನಾಯಕರೊಂದಿಗೆ ವ್ಯವಹರಿಸ್ತಾ ಇರುವುದು
ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ಮೂಡಿಸಿದೆ. ಮೈತ್ರಿ ಕೇವಲ ಜೆಡಿಎಸ್ ಪಕ್ಷಕ್ಕೆ ಸಂಜೀವಿನಿಯಾಗಿದೆಯೇ ಹೊರತು ಬಿಜೆಪಿಗೆ ಲಾಭದಾಯಕವಲ್ಲ ಎಂಬ ಚರ್ಚೆ ಕಮಲ ಪಾಳ್ಯದಲ್ಲಿ ಜೋರಾಗಿದೆ. ಮೈತ್ರಿ ಕೇವಲ ಜೆಡಿಎಸ್ ಪಕ್ಷಕ್ಕೆ ಸಂಜೀವಿನಿಯಾಗಿದೆ ಹೊರತು ಬಿಜೆಪಿಗೆ ಲಾಭದಾಯಕವಲ್ಲ ಎಂಬ ಚರ್ಚೆ ಕಮಲ ಪಾಳ್ಯದಲ್ಲಿ ಜೋರಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ತನ್ನ ಸ್ಟ್ರೈಕ್ ರೇಟ್ ಹೆಚ್ಚಿಸಿಕೊಂಡ್ರೆ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಪಡೆಯಲು ವಿಫಲವಾಯಿತು ಎಂಬ ವಿಶ್ಲೇಷಣೆಗಳು ಈ ಅಸಮಾಧಾನಕ್ಕೆ ತುಪ್ಪ ಸುರಿದಿವೆ. ವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಇತ್ತೀಚೆಗೆ ಬಿಜೆಪಿ ಹಮ್ಮಿಕೊಂಡಿದ್ದ ಬೆಲೆ ಏರಿಕೆ ವಿರುದ್ಧದ ಅಹೋರಾತ್ರಿ ಧರಣಿಯಲ್ಲಿ ಜೆಡಿಎಸ್ ಗೈರಾಗಿರುವುದು ಮೈತ್ರಿಯಲ್ಲಿನ ಬೆರುಕಿಗೆ ಹಿಡಿದ ಕನ್ನಡಿಯಾಗಿದೆ. ಜೆಡಿಎಸ್ ನಾಯಕರನ್ನು ಪ್ರತಿಭಟನೆಗೆ ಆಹ್ವಾನ ಮಾಡಿಲ್ಲ ಎಂದು ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮುಡಾ ಹಗರಣದ ಪಾದಯಾತ್ರೆಯಲ್ಲೂ ಕೂಡ ಉಭಯ ಪಕ್ಷಗಳ ನಡುವಿನ ಅಂತರ ಎದ್ದು ಕಾಣ್ತಾ ಇತ್ತು. ಒಟ್ಟಿನಲ್ಲಿ ಕಾಂಗ್ರೆಸ್ ಸೋಲಿಸುವ ಏಕೈಕ ಉದ್ದೇಶದಿಂದ ಒಂದಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಆಂತರಿಕ ಕಚ್ಚಾಟವನ್ನು ಬದಿಗಿಟ್ಟು ಮುನ್ನಡೆಯುವಲ್ಲಿ ಎಡವುತ್ತಾ ಇದೆ. 2028ರ ವೇಳೆಗೆ ಈ ಬಿರುಕು ಮುಚ್ಚುತ್ತದೆಯೇ ಅಥವಾ ಮೈತ್ರಿ ಮುರಿದು ಬೀಳುತ್ತದೆಯೇ ಎಂಬುದು ಈಗಿನ ಕುತೂಹಲದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರ್ತೀನಿ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.